ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂಥ ಇದೊಂದು ಕ್ವಶನ್ ಸರ್. ಶಿವಣ್ಣ ಅಂತ ಬಂದಾಗ ಶಿವಣ್ಣನಿಗೆ ಯಕ್ಷಗಾನದ ಅಷ್ಟು ನೋಡಿರ್ಬೋದು ಅವರು, ಬಟ್ ಮಾಡಿರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಕೂಡ ವಿಭಿನ್ನ ಪಾತ್ರ ಈ ಸರ್ತಿ ಅವರು ಮಾಡ್ತಾ ಇರೋದು. ಸರ್ ಅವರು ಒಪ್ಕೊಂಡಿರುವಂಥ ರೀತಿ, ಅವ್ರಿಗೆ ಯಕ್ಷಗಾನದ್ದು ಡಾನ್ಸ್ ಆಗಿರ್ಬೋದು ಯಾವ ರೀತಿ ಕಲಿಸಿದ್ರಿ ನೀವು? ಇದರಲ್ಲಿ ಅವ್ರಿಗೆ ಒಂದು ಹಾಡು ಶೂಟ್ ಮಾಡಬೇಕಂತ ಶಿವಣ್ಣ ಯಾವಾಗ ಕೇಳಿದ್ರು ಇಷ್ಟೆಲ್ಲ ಮಾಡಿದ್ವಿ, ಒಂದು ಹಾಡು ಶೂಟ್ ಮಾಡಬೇಕಿತ್ತು, ನಾವು ಹಾಡು ಶೂಟ್ ಮಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ. ಖಂಡಿತ ಅಣ್ಣ, ಇನ್ನೊಂದು ಸಿನಿಮಾ ಅಂತ ಮಾಡಿದವಾಗ ಯಕ್ಷಗಾನ ನಾನು ಜೊತೆ ಬರ್ತೀನಿ, ನಿಮ್ಮ ಜೊತೆ ಹೋಗಿ ಕಲಿತು ನಾವು ಯಕ್ಷಗಾನದ ಒಂದು ಏನು ಕುಣಿತ ಮಾಡೋಣ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಇಲ್ಲಿ ಅವರ ಒಂದು ಎಂಟ್ರಿ ಇರುತ್ತೆ. ಎಂಟ್ರಿ ಆದಮೇಲೆ ಅವರ ಮಾತುಗಾರಿಕೆ ಇರುತ್ತೆ. ಅದಾದಮೇಲೆ ಚಂದ್ರಹಾಸನಿಗೂ ಅವರಿಗೂ ಒಂದು ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ಉದ್ದೇಶಕ್ಕೆ ಅಲ್ಲಿ ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಕಥೆಯಲ್ಲಿ ಒಂದಿಷ್ಟು ಹಿಡಿತವನ್ನು ಇಟ್ಟಿದ್ದೀವಿ. ಅದ್ಭುತವಾಗಿ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟು, ಯಕ್ಷಗಾನದ ಕಲಾವಿದರು ಅಷ್ಟು ಜನರಿಗೂ ಅಲ್ಲಿದ್ದಂಥ ಆಸ್ಥಾನದ ಬಂದಂಥ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟು ಸಂಜೆ ತನಕ ಎನರ್ಜೆಟಿಕ್ ಆಗಿದ್ದಂಥ ಏಕೈಕ ವ್ಯಕ್ತಿ. ಹೌದೌದು, ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಆಮೇಲೆ ಅವ್ರ ಪ್ರಿಪ್ರೇಷನ್, ಅವರು ಮೇಕಪ್ ಆಗ್ತಿರ್ಬೇಕಾದ್ರೂ ಆ ಡೈಲಾಗನ್ನು ನೋಡಿಕೊಂಡು ಒಂಥರ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಹಿಂಗೆ ಇರಬೇಕಂದ್ರೆ ಇವ್ರು ಇದು ಹಿಂಗೆ ಹೇಳಬೇಕಲ್ವ ಅಂತ. ಅಂದರೆ ನಾರ್ಮಲಾಗಿ ವೇಷ ಕಟ್ಟಿದವಾಗ ತಲೆ ತಿರುಗುತ್ತೆ. ಸೊ ಆ ಸನ್ನಿವೇಶದಲ್ಲೂ ಅವರು ಯಾವುದನ್ನು ಇದು ಮಾಡದೆ ಗಟ್ಟಿಯಾಗಿ, ದರ್ ಇಸ್ ಅ ಸ್ಪಿರಿಟ್ ಆಫ್ ಶಿವಣ್ಣ. ಈಗ ಒಂದು ಟ್ರೆಂಡ್ ಆಗಿದೆ ಸರ್, ಎಲ್ಲ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅನ್ನುವಂಥದ್ದು. ನಿಮ್ಮ ತಲೆಯಲ್ಲಿ ಅದೇ ಯಾವುದಾದ್ರೂ ಇತ್ತಾ? ಇಲ್ಲ, ಇದು ಯಕ್ಷಗಾನ ನಮ್ಮ ಕರ್ನಾಟಕದ ಗಂಡುಮೆಟ್ಟಿನ ಕಲೆ. ಇದನ್ನು ಮೊದಲು ನಮ್ಮ ಕನ್ನಡಿಗರು ನೋಡಬೇಕು. ಅದೇ ಹೇಳಿದ್ವಲ್ಲ, ಬೆಂಗಳೂರಿನವರಿಗೆ ನಮ್ಮ ಊರಲ್ಲಿದ್ದಂಥ ಯಕ್ಷಗಾನ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿನವ್ರಿಗೆ ತಿಳಿಸ್ಬೇಕು. ಇಲ್ಲಿನವ್ರಿಗೆ ತಿಳಿಸಿ ಆದಮೇಲೆ ಅದ್ರದ್ದು ವೈವಿಧ್ಯತೆಯನ್ನು ನೋಡಿ ಆದಮೇಲೆ ಅವರೇ 100% ಉಳಿದ ಅವರಿಗೆ ತೋರಿಸ್ತಾರೆ ಅಂತ ನಂಬಿಕೆ ನನಗಿದೆ. ಕರಾವಳಿ, ನೀವು ಒಂದು ಕರಾವಳಿ ಭಾಗದವರಾದ್ರಿಂದ ಸರ್, ಈ ಯಕ್ಷಗಾನದ ಸ್ವಾದವನ್ನು ನೀವು ಆಲ್ರೆಡಿ ತಗೊಂಡಿರ್ತೀರಾ, ಸಣ್ಣ ವಯಸ್ಸಿನಿಂದಲೂ ಕೂಡ ನೋಡಿರ್ತೀರಾ. ನೀವು ಯಾವುದಾದ್ರೂ ಯಕ್ಷಗಾನ ಮಾಡಿದ್ದೀರಾ? ಖಂಡಿತ. ನಾನು ಚಿಕ್ಕ ವಯಸ್ಸಲ್ಲಿ ಯಕ್ಷಗಾನದ ಪ್ರಾಕ್ಟೀಸಿಗೆ ಹೋದಾದ್ಮೇಲೆ ನಮಗೆ ಬಿಗಿನಿಂಗಿಗೆ ಬಾಲಗೋಪಾಲ ಅಂತ ಮಾಡಿಸ್ತಾರೆ. ಜಯ ವಿಜಯ, ಬಾಲಗೋಪಾಲ. ಹೌದು. ಸೊ ಅದನ್ನು ಒಂದು ಎರಡು ಮೇಳದಲ್ಲಿ ನಾನು ಅಂದರೆ ನಮ್ಮ ಊರಲ್ಲೇ ಬಂದಂಥ ಒಂದು 2 ಮೇಳದಲ್ಲಿ ನಾನು ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಕತೆಗಳನ್ನು ಕೇಳಿದ್ದು ನೋಡಿದ್ದೇ ಜಾಸ್ತಿ. ಸರ್, ಈ ಸಿನಿಮಾದಲ್ಲಿ ನಿಮಗೆ ಡೈರೆಕ್ಟ್ ಮಾಡೋ ಜೊತೆ ಆ್ಯಕ್ಟ್ ಮಾಡಬೇಕಂತ ಎಲ್ಲೂ ಅನಿಸ್ಲಿಲ್ವಾ? ಇಲ್ಲ, ಮೊದಲಿಂದು ಅಂದರೆ ಫ್ರೇಮ್ ಮುಂದೆ ಬರಬೇಕಂತ ಆಸೆ ಎಲ್ಲೂ ಇಲ್ಲ. ಫ್ರೇಮ್ ಹಿಂದೆ ಇರಬೇಕು ಅಂತ ಆಸೆ. ಅಂದರೆ ಫ್ರೇಮ್ ಹಿಂದೆ ಇರುವಂಥ ಕಷ್ಟಗಳೇ ಜಾಸ್ತಿ. ಸೊ ಅದನ್ನು ನಿಭಾಯಿಸುವಂಥ ಒಂದು ತಾಕತ್ತು ಪಡಿಬೇಕು. ಎಷ್ಟೋ ಜನರಿಗೆ ದಾರಿ ಆಗುತ್ತೆ ಅದು, ಒಂದು ಸಿನಿಮಾ ನಾವು ಮಾಡೋದ್ರಿಂದ. ಆ ದಾರಿಯಲ್ಲಿ ನಾನು ಇರಬೇಕು ಅಂತ ಉದ್ದೇಶ ಅಷ್ಟೇ. ಮೇಯ್ನ್ ಲೀಡ್ ಮಾಡಬೇಕು ಅಂತ ಯಾವ ಆಸೆಗಳು ಇಲ್ಲ. ಸರ್, ಎಷ್ಟು ದಿನ ಶೂಟಿಂಗ್ ಆಗಿದೆ ಈ ಸಿನಿಮಾ? ಯಾವ್ಯಾವ ಪ್ಲೇಸಲ್ಲಿ ಆಗಿದೆ ಅದರ ಜೊತೆಗೆ? ಒಂದು 30-35 ದಿವಸ ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಮೇಜರ್ ಪೋರ್ಷನ್ ನಾವು ಸೆಟ್ ವರ್ಕ್ಗಳನ್ನೇ ಮಾಡ್ಕೊಂಡು ಮಾಡಿದ್ದು ಬೆಂಗಳೂರಲ್ಲೇ. ಸೊ ರಿಮೈನಿಂಗು ಕಲಾ ನಿವಾಸಿಯಲ್ಲಿ ಒಂದಿಷ್ಟು ಪೋರ್ಷನ್ನು ನಮಗೆ ಒಳ್ಳೆ ಅವಕಾಶ ಮಾಡಿಕೊಟ್ರು. ಹಿಂದ್ಗಡೆ ಒಂದು ಫಾರೆಸ್ಟ್ ಇತ್ತು, ಅವರೇ ಪರ್ಮಿಷನ್ ತಕ್ಕೊಟ್ಟು ಕಲಾ ನಿವಾಸಿ ಅವರು ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಬೆಂಗಳೂರು ಮೂವೀಸು ತುಂಬ ಇದೆ. ಸಹಕಾರ ಮಾಡಿದವರು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ HMT ಗ್ರೌಂಡಲ್ಲಿ ಶೂಟ್ ಮಾಡ್ತಾ ನಮಗೆ ತುಂಬ ಸಪೋರ್ಟ್ ಕೊಟ್ಟರು ಗ್ರೌಂಡ್ನವರು. ಈ ಥರ ಸುಮಾರು ಜನ ಸಪೋರ್ಟ್ ಕೊಟ್ಟವರು ಇದ್ದಾರೆ. ಅವರೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲರಿಗೂ ಇಲ್ಲಿಂದ ನಮಸ್ಕಾರ. ಸರ್, ಇನ್ನೊಂದೇನು ಅಂತ ಹೇಳಿದರೆ, ಏಪ್ರಿಲ್ 18ನೇ ತಾರೀಕು ವೀರಚಂದ್ರಹಾಸ ಸಿನಿಮಾ ಬರ್ತಾ ಇದೆ. ಅದರ ಜೊತೆಗೆ ಇನ್ನೂ 2 ಕನ್ನಡದಲ್ಲಿ ಸಿನಿಮಾ ಬರ್ತಾ ಇದೆ ಸರ್. ಇದೆಲ್ಲಾದರೂ ಹೊಡೆತ ಬೀಳುತ್ತಾ ಅಂಥೇಳಿ ಅನಿಸಿದ್ದಿದೆಯಾ? ಈ ಪಾಯಿಂಟ್ ನೀವು ಅನ್ಕೊಬೇಕಷ್ಟೇ. 9 ಸಿನಿಮಾ ಬಂದರು, 10 ಸಿನಿಮಾ ಬಂದರು ನಮ್ಮವ್ರು ನೋಡ್ತಾರೆ. ಕನ್ನಡ ಸಿನಿಮಾಗಳೆಲ್ಲವೂ ನಡಿಬೇಕು, ಎಲ್ಲವೂ ಗೆಲ್ಲಬೇಕು ಅಂತ ನಮ್ಮ ಆಸೆ. ಅದು ಆಗ್ಬೇಕಂತ ಹೇಳಿದ್ರೆ ನೀವು ಹೋಗಿ ಫಸ್ಟ್ ಸಿನಿಮಾ ನೋಡಬೇಕು. ಜನರಲ್ಲ, ನೀವು ಹೋಗಿ ಸಿನಿಮಾ ನೋಡಬೇಕು. ನೀವು ನೋಡಿ ಸಿನಿಮಾ ಬಂದು ಜನರಿಗೆ ಹೇಳಿದವಾಗ 100% ಆಗುತ್ತೆ. ನಿಮ್ಮ ಮಾಧ್ಯಮದವರ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾಗಳು ಜನರಿಗೆ ಬಾಯಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಇನ್ಪುಟ್ಗಳು, ನಿಮ್ಮ ಸಹಾಯ ಪ್ರತಿಯೊಂದು ಸಿನಿಮಾಗಳ ಮೇಲೆ ಇರಲೇಬೇಕು. ಕನ್ನಡಿಗರು ವಿಶಾಲ ಹೃದಯದವರು, ಖಂಡಿತ ಎಲ್ಲ ಸಿನಿಮಾಗಳನ್ನು ಒಪ್ಕೊಳ್ತಾರೆ. ನನ್ನ ಒಂದು ವೈಯಕ್ತಿಕ ಕೋರಿಕೆ ಇಷ್ಟೇ, ಪ್ರತಿ ಸಿನಿಮಾವು ಅವರವರ ಶಕ್ತಿ ಅನುಸಾರ ಸಿನಿಮಾಗಳನ್ನು ಮಾಡ್ತಾರೆ. ಆ ಶಕ್ತಿ ಅನುಸಾರ ನಿಮ್ಮನ್ನು ಥಿಯೇಟ್ರಿಗೆ ಬನ್ನಿ ಅಂತ ಕರೀತಾರೆ. ಇಲ್ಲಿ ನಮಗೆ ಗೊತ್ತಿರೋದು ಕಲಾ ರಸಿಕರು ಯಾರಿದ್ದಾರೆ, ಜನರು ಯಾರಿದ್ದಾರೆ, ಥಿಯೇಟ್ರಿಗೆ ಬರೋರು ಅವರು ದೇವರಂತ.
ಅವರ ಪಾದಕ್ಕೆ ನಾವು ಮಾಡಿದಂಥ ಸಿನಿಮಾವನ್ನು ಪುಷ್ಪ ರೀತಿಯಲ್ಲಿ ಅರ್ಪಿಸ್ತೀವಿ. ಬಂದಂಥವರು ಅದನ್ನ ಎತ್ತಿ ತಲೆಗಿಟ್ಕೊಂಡು ಆಶೀರ್ವಾದ ಮಾಡಿದ್ರೆ ನಮ್ಗೆ ಅಷ್ಟೇ ಖುಷಿ. ಕಲಾವಿದರಾಗಿ ನಾವು ತುಂಬ ಸೆನ್ಸಿಟಿವ್ ಆಗಿರ್ತೀವಿ ಈ ಕಾಂಟ್ರವರ್ಸಿಗಳಿಗೆ. ಇದಕ್ಕೆಲ್ಲ ಆ ಉದ್ದೇಶಕ್ಕೋಸ್ಕರ ಒಂದು 3 ವರ್ಷದಿಂದ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ. ನನ್ನಷ್ಟಕ್ಕೆ ನಾನು ಆರಾಮಾಗಿರ್ತೀನಿ. ಇದರಲ್ಲಿ ಈಗ ನೀವು ಎಷ್ಟು ಕಟ್ ಮಾಡಿಕೊಂಡು ರವಿ ಬಸ್ರು ಹಿಂಗಂತ ಹಾಕ್ತಿರೋ ಗೊತ್ತಿಲ್ಲ. ಸೊ ಹೆಡ್ಲೈನ್ ಮಾಡಿಕೊಂಡು ಸೊ ನಾನು ಹೇಳ್ತಿದ್ದು ಇದು ಯಾವುದಕ್ಕೂ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವತಂತ್ರವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯಾವ ಸೋಷಿಯಲ್ ಮೀಡಿಯಾಗಳಲ್ಲೂ ಇಲ್ಲ. ಜನರಿಗೆ ಕೊಡುವಂಥ ವಿಷಯವನ್ನು ನೇರವಾಗಿ ಕೊಟ್ಟು ಅವರು ಆಶೀರ್ವಾದ ಮಾಡಿದ್ರೆ ನನಗೆ ಅಷ್ಟೇ ಖುಷಿ. ಸರ್, ಅದೆಷ್ಟು ಸೂಪರ್ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದೀರಾ, ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೀರಾ ಸರ್. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅದೇ ರೀತಿ ಏಪ್ರಿಲ್ 18ಕ್ಕೆ ವೀರಚಂದ್ರಹಾಸ ಸಿನಿಮಾ ನೋಡಲಿಕ್ಕೆ ಥಿಯೇಟರ್ಗೆ ಜನ ಯಾಕೆ ಬರಬೇಕು? ಒಂದು ಯಕ್ಷಗಾನದ ಒಂದು ಕಲ್ಚರನ್ನು ಕರ್ನಾಟಕದ ಮೂಲಕ ಇಡೀ ಪ್ರಪಂಚಕ್ಕೆ ರೆಪ್ರೆಸೆಂಟ್ ಆಗಬೇಕು ನಾವು ಅಂತ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನನ್ನ ಹತ್ರ ಇರುವಂಥ ಅನುಭವ, ರಿಸೋರ್ಸು, ಶಕ್ತಿ ಬಲ, ನಮ್ಮ ಸ್ನೇಹಿತರ ಬಳಗ, ಸಿನಿಮಾ ಮಾಡುವವರ ಬಳಗನೆಲ್ಲ ಸೇರಿಸಿ ಒಂದು ಯಕ್ಷಗಾನವನ್ನು ಒಂದು ಬೆಳ್ಳಿತೆರೆ ಮೇಲೆ ನೋಡಬೇಕು ಅನ್ನುವಂಥ ಆಸೆಯನ್ನು ಹೊತ್ತು ನಾವು ಈ ಸಿನಿಮಾನ ತಗೊಂಡಿದ್ದೀವಿ. ಆ ಕಲೆಯನ್ನು ಬೆಳೆಸಲಿಕ್ಕೆ, ಆ ಕಲೆಯನ್ನು ಜನರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಒಂದು ತೇರನ್ನು ತಗೊಂಬಂದಿದ್ದೀವಿ ನಿಮ್ಮ ಹತ್ರ. ಆ ತೇರನ್ನು ಅದು ಜನರಿಗೆ ಮುಟ್ಟಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಆ ತೇರನ್ನು ಎಳಿಬೇಕು. ಆ ತೇರನ್ನು ಎಳೆದ್ರೆ ಮಾತ್ರ ಯಕ್ಷಗಾನ ವಿಶ್ವಗಾನ ಆಗುತ್ತೆ. ಅದು ನೀವು ಮಾಡ್ತೀರಂತ ನನಗೆ ಗೊತ್ತು. ಖಂಡಿತ ಅದು ಆ ಯಕ್ಷಗಾನದ ತಾಕತ್ತು ನಿಮ್ಮನ್ನು ಕರ್ಸ್ಕೊಳ್ಳುತ್ತೆ. ಬನ್ನಿ ಎಲ್ಲರೂ, ಈ ಯಕ್ಷಗಾನ ವಿಶ್ವಗಾನ ಆಗುವಂಥ ಕಾಲ ಸನ್ನಿಹಿತವಾಗಿದೆ. ಈ ವಿಜೃಂಭಣೆಯ ಯಕ್ಷಗಾನದ ಹಬ್ಬವನ್ನು ಇದೇ ಏಪ್ರಿಲ್ 18ನೇ ತಾರೀಕಿಗೆ ನಾವೆಲ್ಲರೂ ಆಚರಿಸೋಣ. ಪ್ರಪಂಚಕ್ಕೆ ಯಕ್ಷಗಾನವನ್ನು ತೋರ್ಪಡಿಸೋಣ. ಯಕ್ಷಗಾನ ಕಲಾವಿದರಿಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ನಾವು ಈಗಿನ ಜನ್ರೇಷನಲ್ಲಿ ನೋಡ್ಬೋದು, ರಾತ್ರಿ ಎಲ್ಲ ಕುಣಿದು ಬೆಳಗ್ಗಿನ ಜಾವ ತನಕ ಕೂಡ ಯಕ್ಷಗಾನ ಮಾಡೋದು, ಅದನ್ನೇ ನಾವು ಯಕ್ಷಗಾನ ಅಂತ ಹೇಳಿ ಕರಿತೇವೆ. ಸೊ ಈ ಸಿನಿಮಾ ಆದಮೇಲೆ ಯಕ್ಷಗಾನ ಕಲಾವಿದರಿಗೆ ಯಾವುದಾದ್ರೂ ರೀತಿ ಹೆಲ್ಪ್ ಆಗ್ಬೋದಾ? ಇಲ್ಲಿ ಎಲ್ಲರೂ ದುಡಿಮೆಗಿಂತ ಇಂಪಾರ್ಟೆಂಟು ಕಲಾವಿದರನ್ನ ಗುರುತಿಸಬೇಕು. ಈವನ್ ನಾನು ಹೇಳ್ತೀನಿ, ನಾನು 63 ಪಿಕ್ಚರ್ ಮಾಡಿದ್ದೀನಿ. ಯಾವುದೋ ಉಗ್ರಂಕ್ಕಿಂತ ಬಿಫೋರು 64ನೇ ಪಿಕ್ಚರು ಪ್ರಶಾಂತ್ ಸರ್ ನನ್ನ ಗುರುತಿಸದೇ ಇದ್ದಿದ್ದರೆ ಇವತ್ತು ರವಿ ಬಸ್ರು ನಿಮ್ಮ ಮುಂದೆ ಇರ್ತಿರಲಿಲ್ಲ. ನಾನು ಹೇಳಿದ್ರು ಇದು ನನ್ನ ಜವಾಬ್ದಾರಿ. ನನಗೆ ಒಬ್ಬರು ನನ್ನನ್ನು ನೋಡಿ ಒಬ್ಬರು ನನಗೆ ಜವಾಬ್ದಾರಿ ಕೊಟ್ಟವಾಗ ನನ್ನ ಜವಾಬ್ದಾರಿ ಒಂದಿಷ್ಟು ಜನ ನನ್ನ ಥರ ಇರೋರನ್ನ ಬೆಳಕಿಗೆ ತರಬೇಕು. ನನ್ನ ಕೈಲಾದಷ್ಟು. ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನ್ನ ಕೈಲಾದರೆ ನನಗೆ ಶಕ್ತಿ ಇರುವಂಥದ್ದು ಏನಿದೆ ಅದನ್ನು ಮಾಡುವಂಥದ್ದು ನನ್ನ ಕರ್ತವ್ಯ. ಅದು ಆ ರೀತಿಯಲ್ಲಿ ವರ್ಷಕ್ಕೊಂದು ಸಿನಿಮಾ, ಒಂದು ಸಿನಿಮಾ ಆಗೋದ್ರಿಂದ ಜನರಿಗೆ ಹೇಳೋದಿಷ್ಟೇ, ಒಂದು ಸಿನಿಮಾದಿಂದ ನೀವು ಕೊಡುವಂಥ 200 ರೂಪಾಯಿಂದ ಒಂದು 3,000 ಜನ ವರ್ಷಕ್ಕೆ ಬದುಕ್ತಾರன்னு ಹೇಳಿದ್ರೆ ದಯವಿಟ್ಟು ಆ ಕಲಾವಿದರು ನಿಮ್ಮನ್ನು ನಂಬಿ ಬದುಕ್ತಾ ಇದ್ದಾರೆ. ಅವ್ರಿಗೋಸ್ಕರ ಸಿನಿಮಾಗಳನ್ನು ನೀವು ನೋಡಬೇಕು. ಇಲ್ಲಿ ಚೆನ್ನಾಗಿಲ್ಲ, ಅದು ಹಾಗಿರಬೇಕಿತ್ತು, ಹೀಗಿರಬೇಕಿತ್ತು ಅನ್ನೋದಕ್ಕಿಂತ ಮುಖ್ಯ ನಿಮ್ಮನ್ನು ನಂಬಿ ಒಂದಿಷ್ಟು ಕಲಾವಿದರು ಬದುಕ್ತಾ ಇದ್ದಾರೆ. ಅವರಿಗೋಸ್ಕರ ನೀವು ಸಿನಿಮಾಗಳನ್ನು ನೋಡಬೇಕು, ಸಿನಿಮಾಗಳ ಬಗ್ಗೆ ಮಾತಾಡಬೇಕು. ಆ ಕಲ್ಚರ್ ನಮ್ಮಲ್ಲಿ ಹುಟ್ಟಬೇಕು. ನನಗೆ ಯಕ್ಷಗಾನ ಖುಷಿಯಾಗೋದು ಅದೇ ಉದ್ದೇಶಕ್ಕೆ. ಡೈ ಹಾರ್ಡ್ ಫ್ಯಾನ್ಸ್ಗಳಿದ್ದಾರೆ ಯಕ್ಷಗಾನಕ್ಕೆ. ಅದು ಸಂಜೆ 6 ಗಂಟೆಯಿಂದ, ನಮ್ಮ ಸಿನಿಮಾ ಇರೋದು ಬರೀ 2-2.5 ಗಂಟೆ, 5 ಗಂಟೆ ನಿಂತ್ಕೊಂಡು ನೋಡುವಂಥ ಪೇಷನ್ಸ್ ಲೆವೆಲ್ನ ಯಕ್ಷಗಾನದ ತಂದುಕೊಟ್ಟಿದೆ ನಮಗೆ. 4 ಗಂಟೆಗೆ ಒಟ್ಟೋಲ್ಗೆ ಸ್ಟಾರ್ಟ್ ಆಗೋದೇ ಆವಾಗ. ಸೊ ನಾನು ಹೇಳ್ತಿರೋದು ಈ ಗಟ್ಟಿತನ ನಮ್ಮಲ್ಲಿ ಬಂದರೆ ಒಂದಿಷ್ಟು ಕಲಾವಿದರು ಬದುಕ್ತಾರೆ. ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ನಿಮ್ಮ ಮನೆ ಅವರು ಊಟದಲ್ಲಿ ನಿಮ್ಮದೊಂದು ಪಾಲಿರಲಿ, ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಸಿನಿಮಾ ಅಂತ ಮಾತ್ರ ಹೇಳ್ತಿಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗಳನ್ನು ನೀವು ನೋಡಿ ಅವ್ರನ್ನ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಸರ್, ಯಕ್ಷಗಾನ ಮಾಡುವಾಗ ಅದರದೇ ಆಗಿರುವಂಥ ಕೆಲವು ಕಟ್ಟುನಿಟ್ಟಿದೆ. ಗೆಜ್ಜೆ ಪೂಜೆ ಆಗಿರ್ಬೋದು, ಚೌಕಿ ಪೂಜೆ, ಅದೆಲ್ಲವೂ ಕೂಡ ಮಾಡಿದರೆ ಮಾತ್ರ ಒಂದು ವೇಷಧಾರಿಗೆ ಒಂದು ಯಕ್ಷಗಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಈ ಸಿನಿಮಾದಲ್ಲಿ ನೀವು ಇದೆಲ್ಲ ಕಟ್ಟುನಿಟ್ಟನ್ನು ಪಾಲಿಸಿದ್ದೀರಾ? ಯಾವ ರೀತಿ? ಖಂಡಿತ 100ಕ್ಕೆ 200% ಪಾಲಿಸಿದ್ದೀವಿ. ನಮ್ಮದು ಮೇಯ್ನು ಇದೇ ಇದ್ದಿದ್ದು, ಚೌಕಿ ಒಳಗಡೆಯಿಂದ ನಮ್ಮ ಸೆಟ್ಟಿ ಒಳಗಡೆ ಬರ್ತಾ ಯಾರೂ ಚಪ್ಪಲ್ ಹಾಕೋಂಗಿಲ್ಲ. ಅದಾದಮೇಲೆ ಅಷ್ಟು ಶೂಟ್ರ್ಗಳಲ್ಲಿ ನಾನು ಪಂಚೆನೇ ಬಳಸ್ಕೊಂಡಿದ್ದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಫಸ್ಟ್ ನಾವು ಗಣಪತಿ ಪೂಜೆ, ಅದಾದಮೇಲೆ ಗೆಜ್ಜೆ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಕುಂಬಳಕಾಯಿ ಪೂಜೆ ಅಂತ ಸೆಟ್ಟಲ್ಲಿ ಮಾಡ್ತಾಯಿದ್ವಿ ಡೈಲಿ. ಆ ದೃಷ್ಟಿ ಏನಾದ್ರು ಇದ್ದಿದ್ದರೆ ಡೈಲಿ ಮಾಡ್ತಾಯಿದ್ವಿ. ಅದಾದಮೇಲೆ ಸಿನಿಮಾ ಶೂಟ್ ಮುಗ್ದಾದ್ಮೇಲೆ ಕೂಡ ಮತ್ತೆ ಪುನಃ ಬಂದು ಗಣಪತಿಗೆ ನಮಸ್ಕಾರ ಮಾಡಿ ಇವತ್ತಿಗೆ ಶೂಟ್ ಮುಗಿದು ಚೆನ್ನಾಗಾಯಿತು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಕುಂಬಳಕಾಯಿ ಹೊಡೆದು ನಾವು ಬರ್ತಾಯಿದ್ವಿ. ಅಂದರೆ ನಂಬಿಕೆಗಳನ್ನು ಅಷ್ಟು ಮಟ್ಟಕ್ಕೆ ನಾವು ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು, ನಾನಂತ ಅಲ್ಲ, ಅಲ್ಲಿ ಇರುವಂಥ ಪ್ರತಿಯೊಬ್ಬ ಟೆಕ್ನಿಷಿಯನಿಂದ ಹಿಡಿದು ನೀರು ಕೊಡುವನಿಂದ ಹಿಡಿದು ಪ್ರತಿಯೊಬ್ಬರು ಅಂಥ ಕಾಡಲ್ಲಿ ಶೂಟ್ ಮಾಡಿದ್ವಿ. ಕಾಡಲ್ಲಿ ಶೂಟ್ ಮಾಡಿದ್ವು, ಒಬ್ಬರು ಚಪ್ಪಲ್ ಹಾಕಲಿಲ್ಲ. ಮುಳ್ಳು ಚುಚ್ತಾ ಇತ್ತು ಕಾಲಿಗೆ.
ಏನು ಅದರಲ್ಲಿ ಡ್ಯಾನ್ಸ್ ಮಾಡೋರು ಅವರು ಇದು ಚಪ್ಪಲ್ ಹಾಕ್ಕೊಂಡಿಲ್ಲ. ಸೊ ಆ ಮಟ್ಟದ ನಂಬಿಕೆ ಪ್ರತಿಯೊಬ್ಬರಿಗೂ.